ಮದುವೆ ಮನೆಯಲ್ಲೂ ಧೂಳೆಬ್ಬಿಸಿದ ಏನ್ರಿ ಮೀಡಿಯಾ ಡೈಲಾಗ್. ಕನ್ನಡ ನ್ಯೂಸ್ ಮಾಧ್ಯಮಗಳ ಮರ್ಯಾದೆನ 3 ಕಾಸಿಗೆ ಹರಾಜಾಗ್ತಾ ಇರ್ತಕ್ಕಂಥ ಡಿ ಬಾಸ್ ಸೆಲೆಬ್ರಿಟೀಸ್ ಈಗ ಮದುವೆ ಮನೆಯಲ್ಲೂ ರಾರಾಜಿಸಿದ್ವು ಡಿ ಬಾಸ್ ದರ್ಶನ್ರ ಏನ್ರಿ ಮೀಡಿಯಾ ಮತ್ತು ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಡೈಲಾಗ್ಗಳು. ಯಪ್ಪ, ಈ ಡಿ ಬಾಸ್ ಫ್ಯಾನ್ಗಳು ಮಾತ್ರ ಉರ್ಸೋದ್ರಲ್ಲಿ ಎತ್ತಿದ ಕೈ ಆಗಿದ್ದಾದ್ರೂ ಏನು, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಎಜೆ ಕ್ರಿಯೇಷನ್ ಇವರು ಸಾಮಾಜಿಕ ಜಾಲತಾಣ ಆಗಿರ್ತಕ್ಕಂಥ ಎಕ್ಸ್ನಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಅದು ಒಂದು ಮದುವೆ ಸಮಾರಂಭದ ಒಂದು ಸ್ಮಾಲ್ ಕ್ಲಿಪ್. ಈ ವಿಡಿಯೋ ನೋಡಿದ ಎಲ್ಲರೂ ಸಹ ವಾವ್ ಅಂತ ಇದ್ರೆ, ಮೀಡಿಯಾಗಳು ಮಾತ್ರ ಡ್ಯಾಶ್ ಉರ್ಕೊಳ್ತಾ ಇದ್ದಾವೆ. ಈ ವಿಡಿಯೋದ ಸ್ಪೆಷಾಲಿಟಿ ಏನಂದರೆ, ವಿಡಿಯೋದಲ್ಲಿ ಯಾರ್ದು ಅಂತ ಗೊತ್ತಾಗಿಲ್ಲ, ಬಟ್ ತುಂಬ ಸಂಭ್ರಮದಿಂದ ಆಡಂಬರದಿಂದ ಖುಷಿಯಾಗಿ ನಡೀತಾ ಇರ್ತಕ್ಕಂಥ ಮದುವೆ. ಈ ಮದುವೆ ಮನೆಯಲ್ಲಿ ಯಾರು ಮ್ಯಾಜಿಕ್ ಆರ್ಟ್ ಮಾಡಿದ್ದಾರೆ. ಮ್ಯಾಜಿಕ್ ಪೇಂಟ್ ಹೇಗೆ ಅಂದರೆ, ಒಂದು ಬಿಳಿ ಕ್ಯಾನ್ವಾಸ್ನ ಬೋರ್ಡ್ ಥರ ಇಟ್ಟಿದ್ರು. ಮದುವೆಗೆ ಆಗಮಿಸಿದಂತಹ ಸಂಬಂಧಿಕರು, ಹಿತೈಷಿಗಳು, ಸ್ನೇಹಿತರು ಯಾರೇ ಆದರೂ ಸಹ ಈ ಬೋರ್ಡ್ ಮೇಲೆ ತಮಗೆ ಇಷ್ಟ ಬಂದದ್ದನ್ನು, ತಮಗೆ ಅನಿಸಿದ್ದನ್ನು ಬರೆಯಬೇಕಾಗಿತ್ತು. ಹೀಗೆ ಎಲ್ಲರೂ ಸಹ ಆ ಬೋರ್ಡ್ ಮೇಲೆ ತಮಗನಿಸಿದ್ದನ್ನು ಬರೆದ ನಂತರ ಈ ಮ್ಯಾಜಿಕ್ ಆರ್ಟ್ ಮಾಡೋ ಕಲಾವಿದರು ಆ ಎಲ್ಲರೂ ಬರೆದ ವಾಕ್ಯಗಳ ಮೇಲೆ ಮದುವೆಯ ಗಂಡು ಹೆಣ್ಣಿನ ಚಿತ್ರ ಮೂಡುವಂತೆ ಮಾಡೋದೇ ಮ್ಯಾಜಿಕ್ ಆರ್ಟ್. ಇಲ್ಲೇನಾಯ್ತು ನೋಡಿ, ಈ ಖಾಲಿ ಬೋರ್ಡ್ಗೆ ಎಲ್ಲರೂ ತಮಗನಿಸಿದ್ದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಶ್ಚರ್ಯ ಅಂದರೆ, ಈ ಬೋರ್ಡ್ಗೆ ಬರೆದ ವಾಕ್ಯವೇ ಡಿ ಬಾಸ್ ದರ್ಶನ್ ಮಾಧ್ಯಮಗಳಿಗೆ ಉಗಿಯೋದಕ್ಕೆ ಮೊದಲು ಬಳಸಿದಂತಹ ಏನ್ರಿ ಮೀಡಿಯಾ ಡೈಲಾಗ್. ಡಿ ಬಾಸ್ ಫ್ಯಾನ್ ಬಾಲಕನೊಬ್ಬ ಏನ್ರಿ ಮೀಡಿಯಾ ಡೈಲಾಗ್ ಬರೆದು ಚಾಲನೆ ಕೊಟ್ಟೇ ಬಿಟ್ಟ. ನಂತರ ಹಲವಾರು ಜನ ಬಂದು ತಮಗನಿಸಿದ್ದನ್ನು ಬರೆದರು. ಒಬ್ಬೊಬ್ಬರು ಒಂದೊಂಥರ ಬರೆದರು. ಥ್ಯಾಂಕ್ ಯು ಚಿನ್ನ ಅಂತ ಒಬ್ಬರು, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಒಬ್ಬರು, RCB VK18 ಅಂತ ಒಬ್ಬರು, ABD ಅಂತಲೂ ಬರೆದ್ರು, ಲವ್ ಯು KA, ಅಪ್ಪು ಬಾಸ್, ಬೆಸ್ಟ್ ವಿಶಸ್, ಹೀಗೆ ಏನೆಲ್ಲ ತಮಗನಿಸಿದ್ದನ್ನು ಬರೆದರು. ಇದ್ರ ಮಧ್ಯೆ ಮತ್ತೊಬ್ಬ ಡಿ ಬಾಸ್ ಫ್ಯಾನ್ ಅಭಿಮಾನಿ ಅಲ್ಲಿ ಡಿ ಬಾಸ್ ದರ್ಶನ್ ಅದೇ ಮೀಡಿಯಾಗಳಿಗೆ ಉಗಿಯುವಾಗ ಬಳಸಿದಂತಹ ಡೈಲಾಗ್ ಆಗಿರ್ತಕ್ಕಂಥ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅಂತ ಬರೆದೇ ಬಿಟ್ಟಿದ್ದಾನೆ. ಹೀಗೆ ಡಿ ಬಾಸ್ ಮಾಧ್ಯಮಗಳಿಗೆ ಕ್ಯಾಕರಿಸಿ ಉಗಿದಂತಹ ಡೈಲಾಗ್ಗಳು ಬೋರ್ಡ್ ಮೇಲೆ ರಾರಾಜಿಸಿದ್ವು. ನಂತರ ಏನಾಯಿತು ಇಲ್ಲಿ ನೋಡಿ. ಹೀಗೆ ಇಡೀ ಬೋರ್ಡ್ ತುಂಬೋದ್ಮೇಲೆ ಆ ಡೈಲಾಗ್ಗಳ ಮೇಲೆ ನವ ದಂಪತಿಗಳ ಫೋಟೋವನ್ನು ಮೂಡಿಸಿ ಮ್ಯಾಜಿಕ್ ಆರ್ಟ್ ಮಾಡಿ ಎಲ್ಲರಿಗೂ ರಿವೀಲ್ ಮಾಡಿದರು. ಫೋಟೋ ನೋಡಿದಂಥ ಪ್ರತಿಯೊಬ್ಬರು ಸಹ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಆದರೂ ಸಹ ಅಲ್ಲಿ ಆ ಮ್ಯಾಜಿಕ್ ಆರ್ಟ್ ಆದಮೇಲೂ ಸಹ ಏನ್ರಿ ಮೀಡಿಯಾ ಡೈಲಾಗ್ ರಾರಾಜಿಸ್ತಾ ಇತ್ತು, ಎದ್ದು ಕಾಣ್ತಾ ಇತ್ತು. ಇದು ಡಿ ಬಾಸ್ ಸೆಲೆಬ್ರಿಟಿಗಳ ಗಮ್ಮತ್ತು, ಏನಂತೀರಾ?